ಪೃಥ್ವಿ ಭಟ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಬಹಳ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡ್ರು. ಮದುವೆ ಓಡೋಗಿ ದೇವಸ್ಥಾನದಲ್ಲಿ ಆದ್ರೂ ಕೂಡ ರಿಸೆಪ್ಷನ್ ಮಾತ್ರ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರನ್ನ, ಸರಿಗಮಪ ವೇದಿಕೆಯ ಅನೇಕ ಕಲಾವಿದರನ್ನ ಕರೆಸಿ ಬಹಳ ಗ್ರ್ಯಾಂಡಾಗಿ ಮಾಡಿಕೊಂಡ್ರು. ಅದಾದಮೇಲೆ ಹನಿಮೂನ್ಗೂ ಕೂಡ ಅವರು ಸಿಂಗಾಪುರಿಗೆ ಹೋಗಿದ್ರು. ಇದು ಅವರ ವೈಯಕ್ತಿಕ ವಿಚಾರವೇ ಆದ್ರೂ ಅದನ್ನು ಅವರು ವೈಯಕ್ತಿಕ ಅಂತ ಅವರೇ ಇಟ್ಕೊಂಡಿಲ್ಲ. ಸಿಕ್ಕಲ್ಲಿ ಇಂಟರ್ವ್ಯೂಗಳಲ್ಲಿ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ತಮ್ಮ ತಂದೆ ತಾಯಿಯ ಮಾನ ಮರ್ಯಾದೆಯನ್ನು ಅವರೇ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಈ ಸುದ್ದಿ ಪ್ರಸಾರ ಮಾಡೋದ್ರಲ್ಲೂ ತಪ್ಪಿಲ್ಲ ಅಂತ ಅನ್ಸೋಕ್ ಶುರುವಾಗಿದೆ. ಹೌದು, ಯಾರೇ ಆದ್ರೂ ಕೂಡ ಪೃಥ್ವಿ ಭಟ್ ಅಂತ ಹೆಣ್ಮಗಳು ಬೇಕು ಅಂತ ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಹೇಳ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಅವರ ಥರ ಉತ್ತಮವಾದಂಥ ಕಲಾವಿದೆ ಆಗಿರಬೇಕು, ಹಾಗೆಯೇ ಪ್ರತಿಭಾನ್ವಿತೆ ಆಗಿರಬೇಕು, ಚೆನ್ನಾಗಿ ಹಾಡು ಹೇಳ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಅನ್ನೋದನ್ನು ಕೆಲವರು ಅಂದ್ಕೊಂಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಪೃಥ್ವಿ ಭಟ್ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ಕೆಲವು ಪೋಷಕರ ಮನಸ್ಸಿಗೆ ಇನ್ನಿಲ್ಲದಂತೆಯೇ ಘಾಸಿಯನ್ನು ಉಂಟು ಮಾಡಿಬಿಟ್ಟಿದೆ. ಮಕ್ಕಳು ಹೀಗೂ ಇರ್ತಾರಾ? ಬೆಳೆಸೋ ತನಕ ತಂದೆ ತಾಯಿ, ಬೆಳೆದ ಮೇಲೆ ರೆಕ್ಕೆ ಪುಕ್ಕ ಬಂದ ಮೇಲೆ ನಮ್ಮನ್ನೇ ಒದ್ದು ಹೋಗ್ತಾರಲ್ವಾ? ಯಾಕೆ ನಾವು ಇಂಥ ಹೆಣ್ಮಕ್ಳನ್ನ ಬೆಳೆಸಬೇಕು ಅನ್ನೋದು ಅನೇಕರ ಪ್ರಶ್ನೆ. ಈಗ ಪೃಥ್ವಿ ಭಟ್ ಆಡಿರುವಂಥ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಅದಲ್ಲದೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಕೇವಲ ಪೃಥ್ವಿ ಭಟ್ ತಂದೆ ತಾಯಿ ಆಕ್ರೋಶ ಮಾತ್ರ ಅಲ್ಲ, ಎಲ್ಲ ಪೋಷಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇಂಥವರಿಂದ ನಾವು ಏನು ಕಲಿಬೇಕು, ಇಂಥವರಿಂದ ನಮ್ಮ ಮಕ್ಕಳು ಕಲಿಯೋದಾದ್ರೂ ಏನು ಅಂತ ಪ್ರಶ್ನಿಸ್ತಿದ್ದಾರೆ. ಅಷ್ಟಕ್ಕೂ ಏನಾಯಿತು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಪೃಥ್ವಿ ಭಟ್ ಒಳ್ಳೆ ಸಿಂಗರ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇತ್ತೀಚೆಗೆ ಅವರು ಓಡ್ ಹೋದ್ರು, ಮದುವೆ ಆದರು ಅನ್ನೋ ಸುದ್ದಿ ಕೂಡ ವೈರಲ್ ಆಗಿತ್ತು. ಅವರು ಹನಿಮೂನು, ಮದುವೆ, ರಿಸೆಪ್ಷನ್ನು, ಇನ್ನೊಂದು ಮತ್ತೊಂದು ಇಂಟರ್ವ್ಯೂಸ್ ಅಂತ ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಎಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಮಿಂಚ್ತಾ ಇದ್ದಾರೆ. ಅವಾರ್ಡ್ ಫಂಕ್ಷನ್ಸ್ನಲ್ಲೂ ಕೂಡ ಕಾಣ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಿಂಗಾಪುರಿಗೆ ಹೋಗೋದಕ್ಕೆ ಅವಕಾಶ ಇರುವಂಥ ಪೃಥ್ವಿ ಭಟ್ಗೆ, ಇಂಟರ್ವ್ಯೂಗೆ ಹೋಗೋದಕ್ಕೆ ಅವಕಾಶವಿರುವಂಥ ಪೃಥ್ವಿ ಭಟ್ಗೆ, ಟೈಮ್ ಇರುವಂಥ ಪೃಥ್ವಿ ಭಟ್ಗೆ, ಮನಸ್ಸಿರುವಂಥ ಪೃಥ್ವಿ ಭಟ್ಗೆ ಸ್ವಂತ ಹೆತ್ತ ತಂದೆ ತಾಯಿಯನ್ನು ನೋಡೋದಕ್ಕೆ, ತನ್ನ ಊರಿಗೆ ಹೋಗೋದಕ್ಕೆ ಪುರುಸೊತ್ತು ಇಲ್ಲ, ಮನಸ್ಸು ಇಲ್ಲ. ಹೋಗಿ ಅವರನ್ನ ಕ್ಷಮೆ ಕೇಳಬೇಕು, ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಕಾಮನ್ ಸೆನ್ಸು ಕೂಡ ಇಲ್ಲ. ಹೌದು, ಇದು ಮಾತಾಡ್ತಾ ಇರೋದು ತಪ್ಪು ಅಂತ ಅನಿಸಿದ್ರು ಎಲ್ಲರ ಮನೇಲೂ ಹೆಣ್ಮಕ್ಳು ಇದ್ದವರಿಗೆ ಇದರ ನೋವು ಏನು ಅನ್ನೋದು ಅರ್ಥ ಆಗತ್ತೆ. ಹೌದು, ಪೃಥ್ವಿ ಭಟ್ ಎಲ್ಲರೂ ಅಂದುಕೊಂಡ ಹಾಗೆಯೇ ಒಳ್ಳೆ ಹುಡುಗಿನೇ ಆಗಿದ್ರು. ಅಂದರೆ ಬರ್ತಾ ಬರ್ತಾ ಪ್ರೀತಿಯ ವ್ಯಾಮೋಹ ಅವ್ರನ್ನ ಚೇಂಜ್ ಮಾಡ್ತೋ ಏನೋ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಅವರು ಮದುವೆ ಆಗಿರುವಂಥ ಅಭಿ ಒಳ್ಳೆ ಹುಡುಗ ಅಂತ ಕಾಣುತ್ತೆ. ಅವ್ರು ಮಾತ್ರ ನಮ್ಮ ಮಾಮನ ಜೊತೆಗೆ, ಅಂದರೆ ಪೃಥ್ವಿಯವರ ತಂದೆ ಜೊತೆಗೆ ಮಾತಾಡಿದೆ, ನಾನು ಮಾಡಿದ ನಿಜವಾಗ್ಲೂ ತಪ್ಪು, ಇದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸರಿ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆದರೆ ಪೃಥ್ವಿ ಭಟ್ಗೆ ನನ್ನ ತಂದೆ ತಾಯಿಗೆ ನಾನು ಮೋಸ ಮಾಡಿ ಬಂದಿದ್ದೀನಿ, ತಂದೆ ತಾಯಿಗೆ ನೋವು ಕೊಟ್ಟು ಬಂದಿದ್ದೀನಿ, ವಯಸ್ಸಾಗಿರುವ ತಂದೆ ತಾಯಿ ಈಗ ಹೇಗಿದ್ದಾರೋ, ನನ್ನನ್ನು ಗಿಣಿ ಥರ ಸಾಕಿದ್ರು, ನನ್ನನ್ನು ಸೆರಗಿನಲ್ಲಿ ಇಟ್ಕೊಂಡೇ ಸಾಕಿದ್ರು, ನನಗೆ ಅವಕಾಶಗಳು ಬರೋವರೆಗೂ ನನ್ನ ಜೊತೆಗಿದ್ರು, ಸರಿಗಮಪ ಅನ್ನುವಂಥ ದೊಡ್ಡ ವೇದಿಕೆಗೆ ನನ್ನನ್ನು ಕರ್ಕೊಂಡು ಬಂದರು, ನನಗೋಸ್ಕರ ಎಲ್ಲವನ್ನೂ ಕೂಡ ಸಹಿಸ್ಕೊಂಡ್ರು. ಅಂಥ ತಂದೆ ತಾಯಿಗೆ ಮೋಸ ಮಾಡಿದ್ದೀನಿ, ಅಂಥ ತಂದೆ ತಾಯಿಗೆ ಅನ್ಯಾಯ ಮಾಡಿದ್ದೀನಿ. ನನ್ನ ನೆನಪಿನಲ್ಲಿ ಅವ್ರು ಹೇಗಿದ್ದಾರೋ, ಕೊರ್ಕೊಂಡು ಊಟ ಮಾಡ್ತಿದ್ದಾರೋ, ಆರೋಗ್ಯ ಸರಿ ಇದೆಯೋ ಇಲ್ವೋ ಇದ್ಯಾವುದನ್ನು ಕೂಡ ಚಿಂತಿಸ್ತಾ ಇಲ್ಲ. ಬಹಳ ಬಿಂದಾಸ್ ಆಗಿ ಯಾರು ಎಲ್ಲೇ ಕರೆದ್ರೂ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಜೊತೆಗೆ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಆ ಯೂಟ್ಯೂಬ್ ಚಾನಲಲ್ಲಿ ಕೂತು ಮಾತನಾಡುವಾಗ ಆಕೆಯ ಮನಸ್ಸಿನಲ್ಲಾಗಿರ್ಬೋದು, ಮುಖದಲ್ಲಾಗಿರ್ಬೋದು ಕಿಂಚಿತ್ತು ನೋವು ಅನ್ನೋದು ಕಾಣಿಸ್ಕೊಳ್ಲಿಲ್ಲ. ತರಹೇವಾರಿ ಕಮೆಂಟ್ಗಳು, ತರಹೇವಾರಿ ಹೆಡ್ಲೈನ್ಗಳು ಬಂತು. ಓಡಿ ಹೋದ ಪೃಥ್ವಿ ಭಟ್ಟು, ಪ್ರೀತಿಯ ಅಭಿಷೇಕ ಮಾಡಿದ ಪೃಥ್ವಿ ಭಟ್ಟು, ಹಾಗೆ ಹೀಗೆ ಅಂತೆಲ್ಲ ಬಂತು ಅಂತ ಅದನ್ನು ಕಾಮಿಡಿಯಾಗಿ ತೆಗೆದುಕೊಂಡು ನಗ್ತಾ ಇದ್ರು. ಒಬ್ಬ ಹೆಣ್ಮಗಳು ತನ್ನ ತಂದೆ ತಾಯಿಯನ್ನು ಎಷ್ಟು ಗೌರವಿಸ್ತಾಳೆ, ಪ್ರೀತಿಸ್ತಾಳೆ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಗೊತ್ತಿದೆ. ತನ್ನ ತವರು ಮನೆ ಅಂತ ಅಂದರೆ ಏನು ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಗೊತ್ತಿದೆ. ಏನನ್ನು ಬೇಕಾದರೂ ಬಿಡಬಹುದು, ಏನನ್ನು ಬೇಕಾದರೂ ಮರಿಬಹುದು, ಆದರೆ ತವರು ಮನೆಯನ್ನು ಮಾತ್ರ ಯಾವತ್ತಿಗೂ ಯಾವ ಹೆಣ್ಣು ಮಕ್ಕಳು ಬಿಡೋದು ಇಲ್ಲ, ಮರೆಯೋದು ಇಲ್ಲ. ಯಾಕಂದರೆ ಕೊನೆಗಾಲದಲ್ಲೋ ಅಥವಾ ಜೀವನ ಪರ್ಯಂತವೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಂದೆ ತಾಯಿ ನಮ್ಮ ಜೊತೆಗೆ ಇರಲೇಬೇಕು ಅನಿಸುತ್ತೆ. ಇವತ್ತು ತಂದೆ ತಾಯಿ ಇಲ್ಲದ ಎಷ್ಟೋ ಹೆಣ್ಣು ಮಕ್ಕಳು ನಮಗೆ ತಂದೆ ತಾಯಿ ಇದ್ದಿದ್ರೆ ಅಂತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈಕೆಗೆ ಎಲ್ಲವೂ ಇದ್ದು ಕೂಡ ಕಾಲಿನ ಕಸದ ರೀತಿಯಾಗಿ ಟ್ರೀಟ್ ಮಾಡ್ತಾ ಇರೋದು ಅನೇಕರ ಬೇಸರಕ್ಕೆ ಕಾರಣವಾಗಿದೆ. ಅವತ್ತು ಆಕೆ ರಿಸೆಪ್ಷನ್ ಮಾಡ್ಕೊಂಡಾಗಲೂ ಯಾರ್ಯಾರೋ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ತಾ ಇದ್ಲು. ಆದರೆ ತನ್ನ ತಂದೆ ತಾಯಿ ಕಾಲಿಗೆ ಬೀಳಬೇಕು, ಮದುವೆ ಆದ ತಕ್ಷಣ ಗಂಡನನ್ನು ಕರ್ಕೊಂಡು ಹೋಗಬೇಕು, ಅವ್ರು ಹೊಡೆದ್ರು
ಹೊಡೆದ್ರು ನನ್ನಪ್ಪ ಅಮ್ಮ, ಅವ್ರನ್ನ ಹೆಂಗಾದ್ರೂ ಮಾಡಿ ಮನವೊಲಿಸ್ಬೇಕು, ಇದ್ಯಾವುದು ಯೋಚನೆ ಮಾಡಲಿಲ್ಲ. ರಿಸೆಪ್ಷನ್ ಮುಗಿಸ್ಕೊಂಡು ಆಕೆ ಸಿಂಗಾಪುರಿಗೆ ಹೋದರು. ಅದಾದಮೇಲೆ ಈಗ ಯೂಟ್ಯೂಬ್ ಚಾನಲ್ಗಳಿಗೆ ಸಾಧನೆ ಮಾಡಿರೋ ರೀತಿಯಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ. ಇಂಥವ್ರ ಇಂಟರ್ವ್ಯೂನ ಅದ್ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರ ಇಂಟರ್ವ್ಯೂನ ನೋಡಿ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳು ಏನಂತಾನೆ ಕಲಿಬೇಕು? ವಯಸ್ಸಿಗೆ ಬಂದಮೇಲೆ ತಂದೆ ತಾಯಿನ ಬಿಟ್ಟು ಹೋಗಬೇಕು ಅಂತಾನ, ಅಥವಾ ವಶೀಕರಣ ಮಾಡಿದ್ರು ಇನ್ನೊಂದು ಮತ್ತೊಂದು ಅಂತ ತಂದೆ ತಾಯಿ ಮೇಲೆ ಗೂಬೆ ಕೂರಿಸ್ಬೇಕು ಅಂತಾನ, ಅಥವಾ ತಂದೆ ತಾಯಿ ಸಾಯ್ತಾ ಇದ್ರೂ ಅವರು ನೋಡೋದಕ್ಕೆ ಹೋಗಬಾರ್ದು ಅಂತಾನ, ಅಥವಾ ಜೀವನದಲ್ಲಿ ನಾವು ತುಂಬ ಚೆನ್ನಾಗಿದ್ರೆ ಸಾಕು, ಯಾರು ಹೆಂಗಾದರೂ ಹಾಳಾಗಲಿ ಅಂತ ತಂದೆ ತಾಯಿಯನ್ನು ಮೂಲೆ ಗುಂಪು ಮಾಡಬೇಕು ಅಂತಾನ. ಇಂಥ ಹೆಣ್ಮಕ್ಳನ್ನ ಯಾಕೆ ರೋಲ್ ಮಾಡೆಲ್ ಥರ ತೆಗೆದುಕೊಳ್ತಾರೆ? ಇಂಥ ಹೆಣ್ಮಕ್ಳನ್ನ ಯಾಕೆ ಸಮಾಜದಲ್ಲಿ ಮುನ್ನೆಲೆಗೆ ಕರ್ಕೊಂಡು ಬರ್ತಾರೆ ಅಂತ ಕೆಲವರು ಪ್ರಶ್ನಿಸ್ತಿದ್ದಾರೆ. ಆದರೆ ಅದು ಅವರು ವೈಯಕ್ತಿಕ ವಿಚಾರ. ಆದರೆ ಪೃಥ್ವಿ ಭಟ್ಟು ಒಂದು ಹೆಣ್ಣಾಗಿ ಒಂದು ಕನಿಷ್ಠ ಪಕ್ಷ ಮಾನವೀಯತೆಯನ್ನು ಇಟ್ಕೊಂಡು ತಂದೆ ತಾಯಿಯನ್ನು ಭೇಟಿ ಮಾಡಬೇಕಾಗಿತ್ತು, ತಂದೆ ತಾಯಿ ಜೊತೆಗೆ ಇರಬೇಕಾಗಿತ್ತು, ಅವರನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ಬೇಕಾಗಿತ್ತು. ತಂದೆ ತಾಯಿ ಮನೆಗೆ ಹೋದಾಗ ಯಾವ ತಂದೆ ತಾಯಿ ತಾನೇ ಕ್ಷಮಿಸಲ್ಲ ಹೇಳಿ? ಏನೇ ಕೋಪ ಏನೇ ಬೇಸರ ಇದ್ರೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ. ಮಗಳ ಮುಖ ನೋಡ್ತಾ ಇದ್ದ ಹಾಗೆಯೇ ಎಲ್ಲವೂ ಕರಗೋಗುತ್ತೆ. ಪೃಥ್ವಿ ಭಟ್ಟಿಗೆ ಈಗ ಯಾರಿಗೆ ಏನೇ ಹೇಳಿದ್ರೂ ಅರ್ಥ ಆಗಲ್ಲ. ತಾನು ತಾಯಿ ಆಗುವಂಥ ಸಂದರ್ಭ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ತನಗೂ ಒಂದು ಮಗು ಆಗಿ ಆ ಮಗುವನ್ನು 25 ವರ್ಷಗಳ ಕಾಲ ಸಾಕಿ ಬೆಳಗಿ ಆಕೆಗೆ ಎಲ್ಲವನ್ನ ಕೊಡಿಸಿದ ಮೇಲೆ ಆಕೆ ಯಾರೋ ಜೊತೆಗೆ ಓಡ್ ಹೋದರೆ, ಯಾವುದೋ ವೇದಿಕೆಯಲ್ಲಿ ನಿಂತ್ಕೊಂಡು ಹಲ್ಕಿರ್ಕೊಂಡು ಮಾತಾಡಿದ್ರೆ, ಇಂಟರ್ವ್ಯೂ ಕೊಟ್ಟರೆ, ಆಗಾನೆ ಆ ಸಮಸ್ಯೆ, ಆ ಕಷ್ಟ, ಆ ನೋವು ಅನ್ನೋದು ಏನು ಅನ್ನೋದು ಅರ್ಥ ಆಗುತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.